ಆಕಾಶವಾಣಿ ಧಾರವಾಡ. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ. ಬಾನುಲಿಯ ಭಿತ್ತಿಯಿಂದ ಇವತ್ತಿನ ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ವಿಶ್ರಾಂತ ಕಾರ್ಯಕ್ರಮ ಅಧಿಕಾರಿ ಅರುಣ್ ನಾಯಕ್ ಅವರೊಂದಿಗೆ ಸಂದರ್ಶಕರು ಮಾಯಾ ರಾಮನ್. ನಮಸ್ಕಾರ ಶ್ರೋತೃಗಳೇ. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯ ವಾಕ್ಯದೊಂದಿಗೆ ದೇಶಾದ್ಯಂತ ಕಾರ್ಯ ಮಾಡ್ತಾ ಇರುವಂತಹ ಆಕಾಶವಾಣಿಗೀಗ 90ರ ಹರೆಯ. ಮನರಂಜನೆ, ಶಿಕ್ಷಣ ಎಲ್ಲದಕ್ಕೂ ಎತ್ತಿದ ಕೈ ಆಕಾಶವಾಣಿ. ಅಂತಹ ಆಕಾಶವಾಣಿಯ ಒಡನಾಟ ಹೊಂದಿದವರು ಮತ್ತು ಆಕಾಶವಾಣಿಯೊಳಗ ಕಾರ್ಯ ಮಾಡಿದವರು, ಅವರ ಮಾತುಗಳನ್ನ, ಅವರ ಅನುಭವಗಳನ್ನ ನಿಮ್ಮವರೆಗೆ ತಲುಪಿಸುವ ಕಾರ್ಯಕ್ರಮ ಬಾನುಲಿಯ ಭಿತ್ತಿಯಿಂದ. ವರಕವಿ ಅಂಬಿಕಾತನಯ ದತ್ತರು ಹೇಳ್ತಾರ, ಬಂಧದೊಳಿದೆ ಸಂಬಂಧ ಸಹ ಜೀವನ ಸುಖ ಭಾವನಾ ಅಂತ. ಹಂಗ ಧಾರವಾಡ ಆಕಾಶವಾಣಿ ಅನ್ನೋ ಬಂಧದೊಳಗ ಒಂದಾಗಿ ಆ ಕೆಲಸದ ಕ್ಷಣಗಳನ್ನ ಅನುಭವಿಸಿ ನಲಿದಾಡಿ ಈಗ ನಿವೃತ್ತಿಯ ನಂತರ ಆ ಸಂತೃಪ್ತ ಕ್ಷಣಗಳ ಆನಂದವನ್ನ ಆಸ್ವಾದಿಸ್ತಾ ಇರೋ ವಿಶ್ರಾಂತ ಕಾರ್ಯಕ್ರಮ ಅಧಿಕಾರಿ ಅರುಣ್ ನಾಯ್ಕ್ ಅವರು ಇವತ್ತ ನನ್ನ ಜೊತೆಗಿದ್ದಾರೆ. ನಮಸ್ಕಾರ ಅರುಣ್ ನಾಯ್ಕ್ ಅವರೇ. ನಮಸ್ಕಾರ ಮಾಯಾ ಅವರೇ. ತಾವು ಇಲ್ಲೇ ಪ್ರಸಾರ ನಿರ್ವಾಹಕರಾಗಿ, ಕಾರ್ಯಕ್ರಮ ಅಧಿಕಾರಿಯಾಗಿ ಕಾರ್ಯ ಮಾಡಿದವರು. ಪ್ರಸಾರ ನಿರ್ವಾಹಕರಾಗಿ ಕಾರ್ಯ ಮಾಡಿದಾಗ ಆಕಾಶವಾಣಿ ಹೆಂಗಿತ್ತು, ಆ ಮೊದಲಿನ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಳ್ತೀರಿ? ಆಕಾಶವಾಣಿ ಸೇವೆಗೆ ಸೇರಿದ್ದು ನನ್ನ ಅದೃಷ್ಟ ಅಂತೇಳಿ ನಾನು ಇವತ್ತು ಭಾವಿಸ್ತೀನಿ. 1991ರಲ್ಲಿ ಆಕಾಶವಾಣಿ ಹೊಸಪೇಟೆ ಕೇಂದ್ರ ಪ್ರಾರಂಭವಾದಾಗ ನಾನು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಮುಖಾಂತರ ಪ್ರಸಾರ ನಿರ್ವಾಹಕನಾಗಿ ಆ ಕೇಂದ್ರವನ್ನ ಸೇರ್ಕೊಂಡೆ. ಕೇಂದ್ರ ನಿರ್ದೇಶಕರನ್ನ ಬಿಟ್ಟು ಎಲ್ಲರೂ ಕೂಡ ನಾವು ಹೊಸದಾಗಿ ಆಕಾಶವಾಣಿಯನ್ನ ಸೇರಿದವರೇ ಆಗಿದ್ವಿ. ಒಂದು ರೀತಿ ಒಳಗ ಉತ್ಸಾಹಿ ಯುವಕರ ಪಡೆ ಇತ್ತು. ಹೌದು. ಮತ್ತೆ ಆ ಕಾಲಮಾನದಲ್ಲಿ ಅಂದ್ರೆ 91ರಲ್ಲಿ ಜಗತ್ತಿನಾದ್ಯಂತ ಈ ಗ್ಲೋಬಲೈಸೇಷನ್ ಮತ್ತು ಭಾರತದಲ್ಲಿ ಪರ್ಟಿಕ್ಯುಲರ್ಲಿ ನ್ಯೂ ಇಕನಾಮಿಕ್ ಪಾಲಿಸಿ ಅಂತ ಏನು ಶುರು ಆಯಿತು, ಹೊಸ ಆರ್ಥಿಕ ನೀತಿ, ಆ ಸಂದರ್ಭದಲ್ಲಿ ಸ್ಥಳೀಯ ಕೇಂದ್ರಗಳು ಪ್ರಾರಂಭಗೊಂಡಿದ್ದು. ಅದರಲ್ಲೊಂದು ಆಕಾಶವಾಣಿ ಹೊಸಪೇಟೆ ಕೇಂದ್ರ. ಕರ್ನಾಟಕ ರಾಜ್ಯದೊಳಗ ಸಾಕಷ್ಟು FM ನಿಲಯಗಳನ್ನ ಆ ಸಂದರ್ಭದಲ್ಲಿ ಶುರು ಮಾಡಿದ್ರು. ಅದರಲ್ಲೊಂದು ಆಕಾಶವಾಣಿ ಹೊಸಪೇಟೆ ಕೇಂದ್ರ. ನೀವು ಕೂಡ ಚಿತ್ರದುರ್ಗದಲ್ಲಿ ಆ ಸಂದರ್ಭದಲ್ಲಿ ಸೇರ್ಕೊಂಡಿದ್ದು ನನಗೂ ನೆನಪಿದೆ, ನಿಮಗೂ ನೆನಪಿದೆ ಎಂದು ನಾನು ಭಾವಿಸ್ತೀನಿ. ಆ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆಗಳು ಮಾಧ್ಯಮ ಕ್ಷೇತ್ರದಲ್ಲಿ ಆದು. ಅವಾಗಷ್ಟೇ ಸ್ಯಾಟಲೈಟ್ ಟೆಲಿವಿಷನ್ ಕೂಡ ಭಾರತವನ್ನ ಪ್ರವೇಶ ಮಾಡಿತು. AM ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದ್ದು, ಅದರ ನಂತರ ಈ FM ಕೇಂದ್ರಗಳು ಭಾರತದಲ್ಲಿ ಕಾರ್ಯ ಮಾಡಲಿಕ್ಕೆ ಶುರು ಮಾಡಿದ್ವು. ಆ ಸಂದರ್ಭದಲ್ಲಿ ನಾವು ಸೇರ್ಕೊಂಡ್ವಿ. ಇನ್ನೊಂದು ರೋಚಕ ಸಂಗತಿ ಅಂದ್ರೆ ಆಕಾಶವಾಣಿ ಹೊಸಪೇಟೆ ಕೇಂದ್ರ ಪ್ರಾರಂಭವಾದ ಸಂದರ್ಭದಲ್ಲಿಯೇ ಹಂಪಿ ವಿಶ್ವವಿದ್ಯಾಲಯ ಕೂಡ ಶುರು ಆಯಿತು. 2 ಸಾಂಸ್ಕೃತಿಕ ಕೇಂದ್ರಗಳು ಬಳ್ಳಾರಿ ಜಿಲ್ಲೆಯಲ್ಲಿ ಶುರು ಆಗಿದ್ದು ಮತ್ತು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಲಿಕ್ಕೆ ನಮಗೆ ಬಹಳ ಅನುಕೂಲ ಆಯಿತು. ಆ ಸಂದರ್ಭದಲ್ಲಿ ಪರಿಸರ ತಜ್ಞರಾದಂಥ HR ಕೃಷ್ಣಮೂರ್ತಿಯವರು ಕೇಂದ್ರ ನಿರ್ದೇಶಕರಾಗಿದ್ರು. ಪರಿಸರದ ಬಗ್ಗೆ ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಆಮೇಲೆ ಹಂಪಿ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸಿ ಪ್ರಸಾರ ಮಾಡಿದ್ದು ಇಂದು ಕೂಡ ನನಗೆ ಬಹಳ ನೆನಪಿದೆ. ನಂತರದ ನಿಮ್ಮ ಕಾರ್ಯಕ್ರಮಗಳು, ಆ ಅನುಭವ ಹಂಚಿಕೊಳ್ಳೋಣಂತ. ಅದಕ್ಕಿಂತ ಮುಂಚೆ ಪ್ರಸಾರ ನಿರ್ವಾಹಕರಾಗಿ ನೀವೇನು ಆಕಾಶವಾಣಿಗೆ ಬಂದ್ರಲ್ಲ, ಅದರ ಹಿಂದ ನಿಮ್ಮ ಒಲವು ಇತ್ತು ಹೆಂಗ, ಅಥವಾ ನಿಮ್ಗ ಆಕಾಶವಾಣಿಯ ಬಗ್ಗೆ ಏನಾದ್ರೂ ಕೇಳಿದ್ರ, ಆಸಕ್ತಿ ಇತ್ತ? ಅದರ ಜೊತೆಗೆ ನಿಮ್ಮ ಬಾಲ್ಯದ ಬಗ್ಗೆ ನಮ್ ಜೊತೆಗೆ ಹಂಚಿಕೊಳ್ರಿ. ಆಕಾಶವಾಣಿ ಈ ಸಂಸ್ಥೆನ ನಾನು ಸೇರ್ತೀನಿ ಅಂತೇಳಿ ನಾನು ಯಾವತ್ತೂ ಭಾವಿಸ್ತವನೇ ಅಲ್ಲ. ಕನಸು ಮನ್ಸ್ನಾಗಿರ್ಲಿಲ್ಲ, ಎಂದೆಂದಿಗೂ ಇರ್ಲಿಲ್ಲ. ಯಾಕಂತಂದ್ರೆ ನಾನು ಓದಿದ್ದು ವಾಣಿಜ್ಯ, ನಂತರ ಕಾನೂನು. ಆದ್ರೆ
ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಮುಖಾಂತರ ಒಂದು ಪರೀಕ್ಷೆಗೆ ಬರೆದು ಪ್ರಸಾರ ಕಾರ್ಯ ನಿರ್ವಾಹಕನಾಗಿ ನಾನು ನಿಯುಕ್ತಿಗೊಂಡೆ. ಕೆಲಸ ಸೇರೋವರೆಗೂ ಈ ಕೆಲಸ ಈ ರೀತಿ ಇರತ್ತೆ ಅಂತ ಹೇಳಿ ಕಿಂಚಿತ್ತೂ ನನಗೆ ಗೊತ್ತಿರ್ಲಿಲ್ಲ, ನಿಜ ಹೇಳ್ಬೇಕು ಅಂದ್ರೆ. ಆದ್ರೆ ಸೇರಿದ ನಂತರ ಸ್ವಲ್ಪ ದಿನಗಳಲ್ಲಿ ಈ ಕೆಲಸ ನನಗೆ ತುಂಬಾ ಇಷ್ಟ ಆಗ್ಲಿಕ್ಕೆ ಶುರು ಆಯ್ತು. ಯಾಕಂತಂದ್ರೆ ಸಂಗೀತ ಕೇಳೋದು, ಚಿತ್ರಗೀತೆಗಳನ್ನ ಕೇಳೋದು, ಶಾಸ್ತ್ರೀಯ ಸಂಗೀತವನ್ನ ಕೇಳೋದು, ಜನಗಳನ್ನ ಭೇಟಿ ಮಾಡೋದು, ಅವರ ವಿಚಾರಗಳನ್ನ ಅರಿತುಕೊಳ್ಳೋದು, ಸಂದರ್ಶನಗಳನ್ನು ಮಾಡೋದು, ಕತೆ ಕಾದಂಬರಿಗಳನ್ನ ಓದಿ ಬರಹಗಾರರ ಬಗ್ಗೆ ತಿಳ್ಕೊಂಡು ಅವರ ಬಗ್ಗೆ ಕಾರ್ಯಕ್ರಮಗಳನ್ನ ಮಾಡೋದು, ಇದೊಂದು ಬೇರೆ ರೀತಿಯ ಪರಿಸರ ತುಂಬಾ ಇಷ್ಟ ಆಗ್ತಾ ಹೋಯ್ತು. ಒಂದು ಸಾಂಸ್ಕೃತಿಕ ಲೋಕ. ಬೇರೆನೇ ಇದು. ವಾಣಿಜ್ಯ ವಿಷಯವನ್ನ ಓದಿದವನಿಗೆ ಈ ಸಾಹಿತ್ಯದ ಬಗ್ಗೆ, ಸಂಸ್ಕೃತಿ ಬಗ್ಗೆ ತಿಳ್ಕೋಬೇಕು, ಅದನ್ನ ಅರಿತುಕೊಂಡು ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅನ್ನೋ ಒಂದು ಏನು ತಯಾರಿ ಇರುತ್ತಲ್ಲ, ಅದೊಂದು ಬೇರೆನೇ ಲೋಕ. ಅದನ್ನ ಮಾಡ್ಲಿಕ್ಕೆ ನಮ್ಗೆ ಬೆಂಬಲವಾಗಿ ನಿರ್ದೇಶಕರಿದ್ರು, ಹಿರಿಯ ಅಧಿಕಾರಿಗಳಿದ್ರು. ಅವರೆಲ್ಲ ಬಹಳ ಚೆನ್ನಾಗಿ ಎಲ್ಲವನ್ನ ಹೇಳ್ಕೊಟ್ರು. ಅವ್ರ ಜೊತೆ ಎಲ್ಲ ಅವರ ಅನುಭವಗಳನ್ನ ತಿಳ್ಕೊತಾ, ಜನರನ್ನ ಭೇಟಿ ಮಾಡ್ತಾ ಕಾರ್ಯಕ್ರಮವನ್ನ ರೂಪಿಸೋದನ್ನ ಕಲಿತಾ ಹೋದ್ವಿ. ಅದರಲ್ಲಿನೇ ಆಸಕ್ತಿ ಬೆಳೀತಾ ಹೋಯ್ತು. ಆಕಾಶವಾಣಿ ಏನು ಅಂತ ತಿಳಿಯೋ ಪ್ರಯತ್ನ ಮಾಡಿದ್ರಿ, ಮತ್ತೆ ಅಧಿಕಾರಿಗಳು ಕೂಡ ಅದನ್ನ ತಿಳಿಸಿಕೊಟ್ರು, ಮಾರ್ಗದರ್ಶನ ನೀಡಿದ್ರು. ಆಮೇಲೆ ಕೆಲಸ ಶುರು ಮಾಡಿದ್ದು ಒಂದು ಸ್ಥಳೀಯ ಕೇಂದ್ರದಲ್ಲಿ. ಸ್ಥಳೀಯ ಕೇಂದ್ರಕ್ಕೆ ಅದರದೇ ಆದ ಒಂದು ಮೂಲಭೂತ ಉದ್ದೇಶಗಳಿವೆ. ಹೌದು, FM ಕೇಂದ್ರಗಳನ್ನ ಶುರು ಮಾಡಿದ್ದೇ ಅದರ ಸಲುವಾಗಿ. ಸ್ಥಳೀಯ ಪ್ರತಿಭೆಗಳಿಗೆ, ಸ್ಥಳೀಯ ಸಂಸ್ಕೃತಿಗೆ ಹೆಚ್ಚು ಒತ್ತು ಕೊಡಬೇಕು, ಅದಕ್ಕೆ ಬೆಂಬಲವಾಗಿ ಕಾರ್ಯಕ್ರಮಗಳನ್ನ ರೂಪಿಸಬೇಕು, ಅದರ ತಕ್ಕುದಾಗಿ ಪ್ರಸಾರ ಕಾರ್ಯವನ್ನ ನಿರ್ವಹಿಸಬೇಕು ಅನ್ನೋ ಉದ್ದೇಶದಿಂದ ಸ್ಥಳೀಯ ಕೇಂದ್ರಗಳನ್ನ ಶುರು ಮಾಡಿದ್ದಾಗಿತ್ತು ಆ ಕಾಲದಲ್ಲಿ. ಅದರ ದಿಸೆಯಲ್ಲೇ ನಾವು ಕೆಲಸ ಮಾಡಿದ್ವಿ. ತಮ್ಮ ಬಾಲ್ಯದ ಬಗ್ಗೆ ಕೂಡ ಹೇಳಬೇಕು ಅಂದೆ. ನನ್ನ ಬಾಲ್ಯ ಅಂತಂದ್ರೆ, ನಾವು ಮೂಲಭೂತವಾಗಿ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದವನು. ನಂತರ ಓದಿದ್ದು ಬೆಳೆದಿದ್ದು ಎಲ್ಲ ಧಾರವಾಡ ಜಿಲ್ಲೆಯಲ್ಲಿ. ಕರ್ನಾಟಕ ಕಾಲೇಜಿನಿಂದ ಕಾಮರ್ಸ್ ಪದವಿ, ನಂತರ ಕಾನೂನು ಪದವಿ. ಈ ಅಭ್ಯಾಸ ಮಾಡ್ತಾ ಇರುವಾಗ್ಲೇನೆ ಆಕಾಶವಾಣಿಗೆ ಸೇರ್ಕೊಂಡವನು. ಕರಾವಳಿ ತೀರದವರು, ಸಮುದ್ರದ ಅಲೆಗಳ ಪ್ರೀತಿ. ಹೀಗಾಗಿ ನನ್ನ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಕಡಲು ಅನ್ನೋದು ಬಹಳ ಮುಖ್ಯವಾಗಿ, ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಕಾಣಿಸ್ಕೊಂಡು ಬಂದಿರೋದು ನನಗೆ ಯಾವಾಗ್ಲೂ ನೆನಪಿದೆ. ಯಾಕೆಂತಂದ್ರೆ ಸಾಗರ, ಸಮುದ್ರ ಅನ್ನೋದು ನನಗೊಂದು ಯಾವಾಗ್ಲೂ ರೋಚಕ ಸಂಗತಿ. ನಾವು ಎಷ್ಟೋ ಬೆಳೆದಿದ್ದೇವೆ, ನಾವು ಎಷ್ಟೋ ಎತ್ತರಕ್ಕೆ ಏರಿದ್ದೇವೆ ಅಂದ್ರೂ ಕೂಡ ಸಮುದ್ರದ ಮುಂದೆ, ಆ ಅಲೆಗಳ ಮುಂದೆ ನಾವು ಯಾವಾಗ್ಲೂ ಕುಬ್ಜರಾಗ್ಬಿಡ್ತೀವಿ. ನಮ್ಮ ಮಿತಿ ನಮ್ಗೆ ಅರಿವಾಗ್ಬಿಡುತ್ತೆ. ಹೀಗಾಗಿ ಅದೊಂದು ಸಾಗರ ಅನ್ನೋದು ಯಾವಾಗ್ಲೂ ನಮ್ಮನ್ನ ಒಂದು ಮಿತಿಯಲ್ಲಿ ಇಡುವಂತ ಸಂಗತಿ ಅಂತೇಳಿ ಸಾಗರ ಯಾವಾಗ್ಲೂ ನನ್ನ ಮನಸ್ಸಿನಲ್ಲಿ ಮರುಕಳಿಸ್ತಾನೆ ಇರತ್ತೆ. ಜೀವನಕ್ಕೊಂದು ಪಾಠ ಹೇಳಿ ಕೊಡುವಂತದ್ದು ಸದಾ. ಹೌದು. ಮತ್ತೆ ಚಾಲೆಂಜಸ್ ಗಳನ್ನು ಕೂಡ ಅದು ಮನಸ್ಸಿನಲ್ಲಿ ತಗೊಂಡ್ ಬರ್ತದೆ. ಅಲೆಗಳನ್ನ ಏರು ಬಾ, ತೇಲು ಬಾ ಅಂತೇಳಿ ಕರಿತಾ ಇರುವಂಗೆ ಕಾಣಿಸ್ತದೆ. ಚಾಲೆಂಜಿಂಗ್ ತಗೊಳ್ಳುವಂತ ಮನುಷ್ಯ ಅಲ್ಲಿ ಈಜ್ಲಿಕ್ಕೆ ಹೋಗ್ತಾನೆ, ಅಥವಾ ದೋಣಿಯೊಂದರಲ್ಲಿ ಸಮುದ್ರ ಯಾನಕ್ಕೆ ಹೋಗ್ತಾನೆ. ಹಾಗೆ ಯಾನ ಮಾಡಿದವರೇ ಈ ಜಗತ್ತನ್ನ ಬೆಳೆಸಿದವರು ಕೂಡ. ಪ್ರಸಾರ ನಿರ್ವಾಹಕರಾಗಿ ಕಾರ್ಯ ಮಾಡಿದ್ದು ಒಂದು ರೀತಿಯ ಅನುಭವ. ಅದಾದ ನಂತರ ಕಾರ್ಯಕ್ರಮ ಅಧಿಕಾರಿಗಳಾಗಿ ಬಡ್ತಿಯನ್ನ ಪಡ್ಕೊಂಡ್ರಿ. ಆ ಅನುಭವ ಹೆಂಗಿತ್ತು? ಯಾವುದೇ ವೃತ್ತಿಯಲ್ಲಿ ಒಂದು ಬಡ್ತಿ ಅನ್ನೋದು ಬರುತ್ತೆ, ಅದು ಇರತ್ತೆ. ಆದ್ರೆ ಯಾವುದೇ ಒಂದು ಹುದ್ದೆಯಿಂದ ನಮ್ಮ ವಿಚಾರಧಾರೆಯಲ್ಲಾಗ್ಲಿ ಅಥವಾ ನಮ್ಮ ಕಾರ್ಯಕ್ರಮವನ್ನ ನಿರೂಪಿಸುವ ಶೈಲಿಯಲ್ಲಾಗ್ಲಿ ಬದಲಾವಣೆ ಬಂದ್ಬಿಡತ್ತೆ ಅಂತೇಳಿ ನಾನು ಭಾವಿಸ್ಲಿಲ್ಲ. ಯಾಕಂದ್ರೆ ಮುಂಚೆ ಆದ್ರೂ ಕಾರ್ಯಕ್ರಮ ನಿರೂಪಣೆ ಮಾಡೋದೇ ಮುಖ್ಯ ಆಗಿತ್ತು. ನಂತರ ಕೂಡ ಕಾರ್ಯಕ್ರಮ ಅನ್ನೋದೇ ಬಹಳ ಮುಖ್ಯ ಆಗಿತ್ತು ನನಗೆ. ಹೀಗಾಗಿ ಹುದ್ದೆಯಿಂದ ಏನಾದ್ರೂ ಬಹಳಷ್ಟು ಬದಲಾವಣೆ ಆಯಿತು ಅಂತ ನಾನು ಭಾವಿಸೋದಿಲ್ಲ. ಆದ್ರೆ ಒಂದು ಹುದ್ದೆಯಿಂದ ಅದಕ್ಕಿಂತ ಮೇಲಿನ ಹುದ್ದೆಗೆ ಬಂದಾಗ ಒಂದಿಷ್ಟು ಅನುಕೂಲಗಳು ಆಗ್ಬಹುದು. ಆ ರೀತಿಯ ಅನುಕೂಲತೆಗಳು ನನಗೆ ಸಿಕ್ಕಿವೆ. ಈ ನಿರ್ಧಾರ ತೆಗೆದುಕೊಳ್ಳೋದಾಗ್ಲಿ, ಕಾರ್ಯಕ್ರಮವನ್ನ ನಿರೂಪಣೆ ಮಾಡೋದ್ರಲ್ಲಿ ಏನಾದ್ರೂ ನನ್ನದೇ ಆದ ಸಂಗತಿಗಳನ್ನ ತರೋದಾಗ್ಲಿ, ಆ ಕಾರಣದಿಂದ ಏನಾದ್ರೂ ಸ್ವಲ್ಪ ಹೆಚ್ಚಿನ ಫ್ರೀಡಮ್ ನನಗೆ ಸಿಕ್ಕಿರ್ಬೋದು. ಅದನ್ನು ಬಿಟ್ಟು ಬೇರೆ ಏನು ಬಹಳಷ್ಟು ಬದಲಾವಣೆ ಆಯಿತು ಅಂತ ನಾನು ಭಾವಿಸೋದಿಲ್ಲ. ಆದ್ರ ಒಂದಂದ್ರ ಪ್ರಸಾರ ನಿರ್ವಾಹಕರಾಗಿ ಕಾರ್ಯ ಮಾಡ್ತಾ ಇದ್ದಾಗ ಈ ಶಿಫ್ಟ್ ಡ್ಯೂಟಿ ಮಾಡ್ತಿದ್ರಿ, ಅದು ಒಂದ್ ರೀತಿಯ ಬೇರೆ ಅನುಭವ ಅಲ್ಲ? ಅದೊಂದು ಮೂಲಭೂತವಾದ ಬದಲಾವಣೆ ಅಂತ ಹೇಳ್ತೀನಿ ನಾನು. ಯಾಕೆಂತಂದ್ರೆ ಶಿಫ್ಟ್ ಡ್ಯೂಟಿಯಲ್ಲಿ ಕೆಲಸ ಮಾಡೋರಿಗೆ ಯಾವಾಗ್ಲೂ ಒಂದು ಕನಸಿರ್ತದೆ, ನಮಗೂ ಒಂದು 10 to 5 ಕೆಲಸ ಇರಬೇಕು ಅಂತ ಹೇಳಿ. ಆದ್ರೆ ಅದು ಶಿಫ್ಟ್ ಡ್ಯೂಟಿ ಮಾಡೋದು ಕೂಡ ಅನಿವಾರ್ಯ ಸಂಗತಿ ಆಗಿತ್ತೆ. ಅದರಲ್ಲಿ ಆ ರೀತಿಯಾಗಿನೇ ನಾವು ಕೆಲಸ ಮಾಡಬೇಕು ಅಂತಿರುವಾಗ ಅದನ್ನು ಕೂಡ ನಿರಂತರವಾಗಿ ಮಾಡ್ತಾ, ಅದರ ಜೊತೆಗೆ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸ್ತಾ ಬಂದಿದ್ದು ನಂತರದ ದಿನಗಳಲ್ಲಿ, ಅಂದ್ರೆ ಬಡ್ತಿ ಸಿಕ್ಕ ನಂತರ ಅದು ಬಹಳ ಸಹಕಾರಿ ಆಯಿತು ಅಂತ ನಾವು ಭಾವಿಸ್ತೀನಿ. ಈಗ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಯಾವ್ಯಾವ ರೀತಿಯ ಕಾರ್ಯಕ್ರಮಗಳನ್ನ ತಾವು ಮಾಡಿದ್ರಿ? ಮೂಲಭೂತವಾಗಿ ನನಗೆ ಆಸಕ್ತಿ ಇದ್ದದ್ದು ಕ್ರೀಡೆ ಮತ್ತು ಆರ್ಥಿಕ ವಿಷಯಗಳಲ್ಲಿ. ಹೀಗಾಗಿ ಆಕಾಶವಾಣಿ ಸೇರಿದ ನಂತರ ನಾ ಮಾಡಿದ ಮೊಟ್ಟ ಮೊದಲ ಕಾರ್ಯಕ್ರಮ ಈ ನ್ಯೂ ಎಕನಾಮಿಕ್ ಪಾಲಿಸಿ ಮೇಲೇನೆ ಇತ್ತು, ಹೊಸ ಆರ್ಥಿಕ ನೀತಿ ಮೇಲೆ. ಅವಾಗ ಡಾಕ್ಟರ್ HR ಕೃಷ್ಣಮೂರ್ತಿಯವರು ಹೊಸಪೇಟೆಯಲ್ಲಿ ಕೇಂದ್ರ ನಿರ್ದೇಶಕರಾಗಿದ್ರು. ಅವರು ನನಗೆ ಮೊಟ್ಟ ಮೊದಲು ಅಸೈನ್ ಮಾಡಿದ ಕಾರ್ಯಕ್ರಮನೇ ಅದು. ನೀನು ವಾಣಿಜ್ಯ ಪದವೀಧರ ಅಂತ ಹೇಳ್ತೀಯ, ಈ ಹೊಸ ಆರ್ಥಿಕ ನೀತಿ ಬಗ್ಗೆ ಸ್ಥಳೀಯವಾಗಿ ಏನಾದ್ರೂ
ಸಂಗತಿಯನ್ನ ಸೇರಿಸಿಕೊಂಡು ಒಂದು ಕಾರ್ಯಕ್ರಮವನ್ನ ನಿರೂಪಿಸುವಂತ ಹೇಳಿದ್ರು. ಅದನ್ನು ಬಹಳ ಚಾಲೆಂಜಿಂಗ್ ಆಗಿ ತಗೊಂಡು ಯಾವ್ಯಾವ ರೀತಿ ಸ್ಥಳೀಯವಾಗಿನೇ ಈ ಗ್ಲೋಬಲೈಸೇಷನ್ ಅನ್ನೋದು ಯಾವ ರೀತಿ ನಮ್ಮ ಸ್ಥಳೀಯ ಕೈಗಾರಿಕೆಗಳಲ್ಲಿ ಸ್ಥಳೀಯ ಪರಿಸರದಲ್ಲಿ ಬದಲಾವಣೆಗಳನ್ನ ತರಲಿಕ್ಕೆ ಶುರು ಆಗತ್ತೆ, ಏನಾಗಬಹುದು ಮುಂದೆ ಅನ್ನೋ ಒಂದು ಊಹೆ ಮಾಡಿಕೊಂಡು ಒಂದು ಕಾರ್ಯಕ್ರಮವನ್ನ ರೂಪಿಸಿದ್ವಿ. ಅವರಿಗೆ ತುಂಬಾ ಇಷ್ಟ ಆಯಿತು. ಹಾಗೆ ಜನರು ಕೂಡ ಅದನ್ನ ತುಂಬಾ ಚೆನ್ನಾಗಿ ಸ್ವೀಕಾರ ಮಾಡಿದ್ರು. ಅದರ ನಂತರ ಮೊದಲ ಕಾರ್ಯಕ್ರಮ ಅಲ್ವಾ, ಯಾವಾಗ್ಲೂ ಪ್ರತಿಯೊಬ್ಬರಿಗೂ ಮೊದಲ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಆದ್ರೆ ಅದರ ನಂತರ ಅದು ಕೊಡುವ ಒಂದು ಕಾನ್ಫಿಡೆನ್ಸೇ ಬೇರೆ. ಸೊ ಹೀಗಾಗಿ ಆ ನಂತರ ಎಂದು ನಾನು ಹಿಂತಿರುಗಿ ನೋಡ್ಲೇ ಇಲ್ಲ. ಆಮೇಲೆ ಮಾಡಿದಂತಹ ಕಾರ್ಯಕ್ರಮಗಳು ಯಾವುವು? ಅದ್ರ ನಂತರ ಹೆಚ್ಚು ಹೆಚ್ಚು ಕ್ರೀಡಾ ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಆಮೇಲೆ ಲೈವ್ ಬ್ರಾಡ್ಕಾಸ್ಟ್ ಅನ್ನೋದು ಅವಾಗ ಇರ್ಲಿಲ್ಲ, ಎಲ್ಲವೂ ನಾವು ರೆಕಾರ್ಡ್ ಮಾಡ್ತಿದ್ವಿ. ಅದನ್ನ ತಗೊಂಡ್ ಬಂದು ಪೋಸ್ಟ್ ಪ್ರೊಡಕ್ಷನ್ ಅಂತ ಏನ್ ನಾವು ಕರಿತಿದ್ವಿ. ಈ FM ಕೇಂದ್ರಗಳೊಳಗ OB ಮಾಡ್ಕೊಂಡು ಬಂದು ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಿದ್ವಿ. ಅದೇ ಸ್ಥಳೀಯ ಕೇಂದ್ರದ ಮಹತ್ವನೇ ಅದು. ಯಾಕಂದ್ರೆ ಅಲ್ಲಿ ಸ್ಟುಡಿಯೋ ಕಾರ್ಯಕ್ರಮಗಳಿಗಿಂತ ಹೆಚ್ಚಾಗಿ ಹೊರಗಡೆ ಹೋಗಿ ಅಲ್ಲಲ್ಲೇ ಪರಿಸರಕ್ಕೆ ರೈತರನ್ನ ಭೇಟಿ ಮಾಡೋದು, ಕಾರ್ಮಿಕರನ್ನ ಭೇಟಿ ಮಾಡೋದು. ಬಳ್ಳಾರಿ ಜಿಲ್ಲೆಯಲ್ಲಿ ಮೈನಿಂಗ್ ಆಕ್ಟಿವಿಟೀಸ್ ಜಾಸ್ತಿ, ಅಲ್ಲಿ ಆ ಪರಿಸರಕ್ಕೆ ಹೋಗೋದು ಮತ್ತು ಪರಿಸರದ ಮೇಲೆ ಯಾವ ರೀತಿ ಪರಿಣಾಮಗಳಾಗ್ತಾ ಇವೆ ಅದ್ರ ಬಗ್ಗೆ ಕಾರ್ಯಕ್ರಮ ಮಾಡೋದು. ಹೀಗೆ ಎಲ್ಲೆಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಲ್ಲಿಗೆ ಹೋಗೋದು, ಅಲ್ಲಿಯ ಜನರ ಜೊತೆ ಇಂಟ್ರಾಕ್ಟ್ ಮಾಡೋದು ಅಂತ ಕಾರ್ಯಕ್ರಮಗಳನ್ನೇ ಹೆಚ್ಚು 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 ನಾವು ಪ್ರಸಾರ ಮಾಡಿದ್ವಿ. ಆ ಸಂದರ್ಭದಲ್ಲಿ ಅದು ಬಹಳ ದೊಡ್ಡ ಅನುಭವವನ್ನ ನನಗೆ ತಂದುಕೊಡ್ತು. ಹೊರಗಡೆ ಹೋಗಿ ರೆಕಾರ್ಡ್ ಮಾಡ್ಕೊಂಡು ಬರೋದು, ಅಲ್ಲಿಯ ಜನರನ್ನ ಮಾತಾಡ್ಸೋದು. ಹೀಗಾಗಿ ಹೊಸಪೇಟೆ ಕೇಂದ್ರವನ್ನ ಸ್ಥಳೀಯರತ್ತ ಕೊಂಡೊಯ್ಯಲಿಕ್ಕೆ ನಾವು ಏನೇನು ಮಾಡಬೇಕು ಎಲ್ಲ ಪ್ರಯತ್ನವನ್ನ ಆ ಕಾಲದಲ್ಲಿ ಮಾಡಿದ್ವಿ. ಬಹಳಷ್ಟು ಖುಷಿ ಕೊಟ್ಟ ಕಾರ್ಯಕ್ರಮ ನಿರ್ಮಾಣ ನಂಗೆ ಯಾವಾಗ್ಲೂ ಬಹಳ ಖುಷಿ ಕೊಡೋದು ಕ್ರೀಡಾ ಕಾರ್ಯಕ್ರಮಗಳು. ಹೊಸಪೇಟೆ ಆಕಾಶವಾಣಿ ಕೇಂದ್ರದಿಂದ ಧಾರವಾಡಕ್ಕೆ ಬಂದ ನಂತರ ಇಲ್ಲಿ ಯುವವಾಣಿ ಕಾರ್ಯಕ್ರಮವನ್ನ ಮಾಡ್ತಾ ಇರುವಾಗ ನಾನು ಮತ್ತು ಅಶೋಕ್ ಪವಾರ್ ಅವರು ಜಮಖಂಡಿಯಲ್ಲಿ ನಡೆದಂತ ಒಂದು ರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಟೂರ್ನಿಯನ್ನ ನೇರವಾಗಿ ಪ್ರಸಾರ ಮಾಡ್ತಿದ್ವಿ. ಅವಾಗ ನೇರವಾಗಿ ಪ್ರಸಾರ ಮಾಡಲಿಕ್ಕೆ ಯಾವುದೇ ಅನುಕೂಲತೆಗಳು ಇರಲಿಲ್ಲ. ಹೀಗಾಗಿ ಟೆಲಿಫೋನ್ ಲೈನ್ ಒಂದನ್ನ ಬುಕ್ ಮಾಡಿ ಇಟ್ಕೊಂಡು ರಾತ್ರಿ ಎಲ್ಲ ಅದನ್ನ ರೆಡಿ ಮಾಡಿ ರಾತ್ರಿ ಹೊತ್ತು ಅದನ್ನ ಟೆಲಿಫೋನ್ ಮುಖಾಂತರ ಧಾರವಾಡ ಕೇಂದ್ರಕ್ಕೆ ಕಳಿಸ್ತಾ ಇದ್ವಿ. ಇಲ್ಲಿ ಧ್ವನಿ ಮುದ್ರಣ ಮಾಡಿಕೊಂಡು ಅದನ್ನು ಬೆಳಿಗ್ಗೆ ಪ್ರಸಾರ ಮಾಡ್ತಿದ್ರು. ಅದೊಂದು ವಿಶಿಷ್ಟ ಅನುಭವ. ಯಾಕಂದ್ರೆ ಪಂದ್ಯಗಳು ರಾತ್ರಿ 10:30, 11 ಗಂಟೆಗೆಲ್ಲ ಮುಗಿತಾ ಇದ್ದು. ಆ ನಂತರ ನಾವು ರಿಪೋರ್ಟ್ ರೆಡಿ ಮಾಡ್ತಿದ್ವಿ. ಆಮೇಲೆ ರಾತ್ರಿ 3 ಗಂಟೆಗೂ 4 ಗಂಟೆಗೂ ಎಲ್ಲೋ ಅದನ್ನ ಫೀಡ್ ಮಾಡೋ ಪ್ರಯತ್ನ ಮಾಡ್ತಿದ್ವಿ. ಆವಾಗ ಇಲ್ಲಿ ಸ್ಟುಡಿಯೋ ಬಂದಿರ್ತಿತ್ತು. ಸುಮಾರು 6:30 ಸುಮಾರು ಅದನ್ನ ನಾವು ಫೀಡ್ ಮಾಡ್ತಿದ್ವಿ. ಇಲ್ಲಿಯವರು ಅದನ್ನ ತಗೊಂಡು ಅದನ್ನ ಇಮಿಡಿಯೇಟ್ ಆಗಿ ಬೆಳಿಗ್ಗೆ 9 ಗಂಟೆಗೆ ಪ್ರಸಾರ ಮಾಡ್ತಿದ್ರು. ಅದೊಂದು ಬಹಳ ಚಾಲೆಂಜಿಂಗ್ ಆಗಿತ್ತು ಮತ್ತು ಬಹಳ ವಿಶಿಷ್ಟ ಅನುಭವ. ಟೆಕ್ನಾಲಜಿ ಮುಂದುವರೆದಂಗ ಈಗ ಸಾಕಷ್ಟು ಅನುಕೂಲತೆಗಳವ ನಮ್ಗ ಬ್ರಾಡ್ಕಾಸ್ಟ್ ಮಾಡ್ಲಿಕ್ಕೆ. ಆದ್ರೆ ಅವಾಗಿರುವಂತಹ ಚಾಲೆಂಜ್ಗಳು ಬಹಳ ಇದ್ದು ಅಂತ ನಾನು ಗಮನಿಸಿದಂಗೆ. ಬಹುಶಃ ನಮ್ಮ ಕಾಲಮಾನದಲ್ಲಿ ಈ ಸುಮಾರು ನಾನು 91ರಿಂದ ಇಲ್ಲಿವರೆಗೆ ಈ ಕಾಲಮಾನದಲ್ಲಿ ತಂತ್ರಜ್ಞಾನದಲ್ಲಿ ಬಹಳಷ್ಟು ಬದಲಾವಣೆಗಳು ಆಗಿವೆ. ನಾವು ಮೊದಲ 10 ವರ್ಷ ಈ ಮೆಲ್ಟ್ರಾನ್ ಅಂತ ಇರ್ತಿತ್ತು, ಕೆಲ್ಟ್ರಾನ್ ಅಂತ ಇರ್ತಿತ್ತು. ಆ ಮಷಿನ್ಗಳ ಮೇಲೆ ಆಕ್ಚುಯಲ್ ಸಮಯದಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ. ನೀವು ಮಾಡ್ತಾ ಇದ್ರಿ, ನಿಮ್ಗೆಲ್ಲ ಗೊತ್ತಿದೆ ಅನುಭವ. ಆಕ್ಚುಯಲ್ ಸಮಯ ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಪ್ರೊಡಕ್ಷನ್ ಮಾಡ್ಲಿಕ್ಕೆ 3-4 ಗಂಟೆ ತಗೊಳ್ತಾ ಇತ್ತು. ಆದ್ರೆ ಈಗ ವರ್ಚುವಲ್ ಸಮಯದಲ್ಲಿ ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡುವ ಅಥವಾ ನಿರ್ಮಾಣ ಮಾಡುವ ಒಂದು ಒಳ್ಳೆಯ ಅವಕಾಶವನ್ನ ಈಗಿನ ಪ್ರಸಾರಕರು ಪಡ್ಕೊಂಡಿದ್ದಾರೆ. ಅದರ ಭಾಗಿದಾರರು ನಾವು ಕೂಡ ಆದ್ವಿ. ಆಮೇಲೆ 10 ವರ್ಷದ ನಂತರ ತಂತ್ರಜ್ಞಾನ ಅನ್ನೋದು ನಮ್ಮ ಕಾಲಾವಧಿಯಲ್ಲಿ ಬಹಳಷ್ಟು ಬದಲಾವಣೆಯನ್ನ ತಗೊಂಡು ಬಂತು ಮತ್ತೆ ನಮಗೆ ಬಹಳಷ್ಟು ಅನುಕೂಲವನ್ನ ಮಾಡಿಕೊಡ್ತು. ಯಾಕಂತಂದ್ರೆ ಮುಂಚೆ ತಯಾರಿ ಮಾಡ್ಕೊಳ್ಳೋದು ಒಂದು ರೀತಿ, ಸ್ಕ್ರಿಪ್ಟ್ ಮಾಡ್ಕೊಳ್ಳೋದು ಒಂದು ರೀತಿ, ನಂತರ ಮಷಿನ್ಗಳ ಮೇಲೆ 3-4 ಗಂಟೆ ನಾವು ಕೆಲಸ ಮಾಡ್ಬೇಕಲ್ಲ, ಅಲ್ಲಿ ಸ್ಪೀಡ್ ವೇರಿಯೇಷನ್ ಬರಬಾರ್ದು, ಆಮೇಲೆ ಸಪ್ಲೈ ಫೇಲ್ ಆಗಬಾರ್ದು, ಎಲ್ಲವನ್ನು ಆಲೋಚನೆ ಮಾಡಿಕೊಂಡು ನಾವು ಕಾರ್ಯಕ್ರಮ ಮಾಡ್ತಿದ್ವಿ. ಎಷ್ಟೋ ಸಲ ಆಗ್ತಾ ಇರಲಿಲ್ಲ. ಆ ಸಮಯದಲ್ಲೇನೆ ಕಾರ್ಯಕ್ರಮವನ್ನು ಮುಗಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅರ್ಧ ಗಂಟೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಒಂದೊಂದ್ಸಾರಿ 2 ದಿವಸ ಆಗೋದು. ಆದ್ರೆ ಈಗ ನಿಮ್ಮ ಪರಿಕರಗಳು ಅಂದ್ರೆ ಸ್ಕ್ರಿಪ್ಟ್ ಆಗ್ಲಿ, ನಿಮ್ಮ ಇಫೆಕ್ಟ್ಸ್ ಆಗ್ಲಿ, ನಿಮ್ಮ ಎಲ್ಲವೂ ರೆಡಿ ಮಾಡಿಟ್ಕೊಂಡು ನೀವು 1 ಗಂಟೆ ಹೆಚ್ಚಂತಂದ್ರೆ ಒಂದು ಕಾರ್ಯಕ್ರಮವನ್ನ ರೂಪಿಸ್ಬಿಡ್ಬಹುದು. ಯಾಕಂದ್ರೆ ವರ್ಚುವಲ್ ಟೈಮಲ್ಲಿ ಎಲ್ಲ ಆಗಿಬಿಡುತ್ತೆ. ಹೌದು, ಅದೊಂದು ಅನುಕೂಲ ಬಹಳ ನಾವು ನೋಡ್ತಾ ಇದ್ದೀವಿ. ಆ ಒಂದು ಟ್ರಾನ್ಸಿಷನ್ ಪೀರಿಯಡ್ಗೆ ತಾವು ಸಾಕ್ಷಿಯಾದವರು. ಆಮೇಲೆ ಆಕಾಶವಾಣಿ ಅಂದ್ಮೇಲೆ ಕೇಂದ್ರ ಸರ್ಕಾರದ ಅನೇಕ ಸಚಿವರು, ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಅಂದ್ರೆ VVIP ರೆಕಾರ್ಡಿಂಗ್ಸ್ ಅಂತ ಏನ್ ಹೇಳ್ತೀವಿ ನಾವು, ಅವನು ಕೂಡ ಮಾಡಿದ ಅನುಭವ ತಮಗದ? ಆ ಅನುಭವ ಬಹಳಷ್ಟಿದೆ ನನಗೆ. ಯಾಕಂತಂದ್ರೆ ಹೊಸಪೇಟೆಯಲ್ಲಿ ಇದ್ದಾಗೂ ಕೂಡ ಬಹಳಷ್ಟು ಈ ಪ್ರೈಮ್ ಮಿನಿಸ್ಟರ್ ಓಬಿಸ್ ಆಗ್ಲಿ, ವೈಸ್ ಪ್ರೆಸಿಡೆಂಟ್ ಓಬಿಸ್ ಆಗ್ಲಿ, ಅವೆಲ್ಲಾನು ನಾನು ಕವರ್ ಮಾಡ್ತಾ ಇದ್ದೆ. ಆಮೇಲೆ ಧಾರವಾಡಕ್ಕೆ ಬಂದ ನಂತರ ನಾನು ಬಂದಾಗ ಪಂಡಿತ್ ವೆಂಕಟೇಶ್ ಗೋಡ್ಕಿಂಡಿ ಅವರು ನಿರ್ದೇಶಕರಾಗಿದ್ರು. ಅವರಂತೂ ಪ್ರತಿ ಓಬಿಗೂ ಈ VIP, VVIP, ಓಬಿಸ್ ಅಂತ ನಾವೇನ್ ಕರಿತೀವಿ ಎಲ್ಲದಕ್ಕೂ ನನ್ನನ್ನ ಕಳಿಸ್ತಾ ಇದ್ರು. ಆದ್ರೆ ನನಗೆ ಅವಾಗ ಹುರುಪಿತ್ತು,
ಹೀಗಾಗಿ ಎಲ್ಲ ಕಡೆನೂ ಹೋಗ್ತಿದ್ದೆ. ಅದೊಂದು ವಿಶಿಷ್ಟ ಅನುಭವ. ಯಾಕಂತಂದ್ರೆ ಅದು OB ಕವರೇಜ್ ಮಾಡೋದು ಜವಾಬ್ದಾರಿಯ ಕೆಲಸ. ಅದರ ಜೊತೆಗೆ ಅಲ್ಲಿ ಧ್ವನಿಮುದ್ರಣ ಮಾಡಿದ್ದನ್ನ ಆ ಸಚಿವಾಲಯದವರಿಗೆ ಕೊಡಬೇಕು, ಅದೊಂದು ಜವಾಬ್ದಾರಿಯ ಕೆಲಸ. ಅದರ ನಂತರ ಅದನ್ನು ತಗೊಂಡು ಬಂದು ಅದರ ಟ್ರಾನ್ಸ್ಲೇಷನ್ ಮಾಡಿಸ್ಬೇಕು, ಅಥವಾ ಟ್ರಾನ್ಸ್ಕ್ರಿಪ್ಟ್ ಅಂತ ಏನ್ ಕರಿತೀವಿ ನಾವು, ಅದನ್ನ ಮಾಡಿ ಅದನ್ನ ಮತ್ತೆ ಸಚಿವಾಲಯಕ್ಕೆ ಕಳಿಸ್ಬೇಕು. ಹೀಗಾಗಿ ಅದು ಬಹಳಷ್ಟು ಕೆಲಸ ಇರ್ತಿತ್ತು ಆ ಕಾಲದಲ್ಲಿ. ಅದನ್ನೆಲ್ಲ ಬಹಳ ವಸ್ತುನಿಷ್ಠವಾಗಿ ಮತ್ತು ನಿಷ್ಠೆಯಿಂದ ಮಾಡಿದ್ದು ನನಗೆ ನೆನಪಿದೆ. ಯಾಕಂತಂದ್ರೆ ಆ ಅಪಾರ್ಚುನಿಟಿ ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತದೆ. ಯಾವಾಗ್ಲೂ ನಿಮ್ಗೆ ಸಿಕ್ಕ ಅವಕಾಶವನ್ನ ನೀವು ಎಷ್ಟು ನಿಷ್ಠೆಯಿಂದ ಮಾಡ್ತೀರಿ ಅದು ಕೂಡ ಬಹಳ ಮುಖ್ಯ ಆಗ್ತದೆ. ಯಾಕಂದ್ರೆ ಯಾವುದೇ ಒಂದು ಅಸೈನ್ಮೆಂಟ್ ಕೊಡುವಾಗ ನಿಮ್ಮ ಕ್ಷಮತೆಯನ್ನ ನೋಡಿ, ಅದರ ಜೊತೆಗೆ ನಿಮ್ಮ ಮೇಲಿರೋ ವಿಶ್ವಾಸದಿಂದ ನಿಮ್ಗೆ ಅಸೈನ್ಮೆಂಟ್ ಮಾಡಿರ್ತಾರಲ್ಲ, ಆ ಕ್ಷಮತೆಯನ್ನ, ಆ ನಂಬಿಕೆಯನ್ನ ಉಳಿಸ್ಕೋಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಇರುತ್ತಲ್ಲ. ಹೀಗಾಗಿ ಆ ನಿಷ್ಠೆಯಿಂದ ನಾನು ಕೆಲಸ ಮಾಡಿದ್ದು ನನಗೆ ಈಗಲೂ ಕೂಡ ಅದು ನನ್ನ ಜೀವನದ ಉಳಿದ ಅವಧಿಯಲ್ಲಿ ನೆರವಿಗೆ ಬರುತ್ತೆ ಅಂತೇಳಿ ನಾನು ಯಾವಾಗಲೂ ಭಾವಿಸ್ತೀನಿ. ಆಕಾಶವಾಣಿ ಹೊಸಪೇಟೆ ಕೇಂದ್ರದೊಳಗ ಕಾರ್ಯ ಮಾಡಿದ್ರಿ, ಮತ್ತೆ ಧಾರವಾಡ ಕೇಂದ್ರದೊಳಗೂ ಕಾರ್ಯ ಮಾಡಿದ್ರಿ. ಅಲ್ಲಿನ ಕೆಲಸ ಇಲ್ಲಿನ ಕೆಲಸ ಏನು ನಿಮಗ ವ್ಯತ್ಯಾಸ ಕಂಡು ಬಂತ? ವ್ಯತ್ಯಾಸ ಅಂತ ಏನು ಅಂತ ಗಮನಾರ್ಹ ವ್ಯತ್ಯಾಸ ನಾನು ನೋಡಿಲ್ಲ. ಆದ್ರೆ ಹೇಳಿದ್ನಲ್ಲ, ಅಲ್ಲಿಯ ಸ್ಥಳೀಯ ಪ್ರಾಮುಖ್ಯತೆಯ ಕಾರ್ಯಕ್ರಮಗಳು. ಧಾರವಾಡ ಒಂದು ರೀಜನಲ್ ಕೇಂದ್ರ, ಇದೊಂದು ಕರ್ನಾಟಕದಲ್ಲಿ ಬಹುದೊಡ್ಡ ಕೇಂದ್ರ. ಮತ್ತೆ ಧಾರವಾಡ ಆಕಾಶವಾಣಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ಕೂಡ ಒಂದು ದೊಡ್ಡ ಕನಸು ಎಲ್ಲರಿಗೂ. ಅದು ನನ್ನದು ಆಗಿತ್ತು, ನಿಮ್ಮದು ಆಗಿತ್ತು, ಹಾಗೆ ನನ್ನ ಬಹುತೇಕ ಎಲ್ಲ ಸ್ನೇಹಿತರದು ಆಗಿತ್ತು. ಆ ಅವಕಾಶವನ್ನ ನಾವೆಲ್ಲರೂ ಪಡ್ಕೊಂಡ್ವಿ. ಯಾಕಂತಂದ್ರೆ ಕವರೇಜ್ ಏರಿಯಾ ಅನ್ನೋದೇನಿದೆಯಲ್ಲ, ಧಾರವಾಡಕ್ಕೆ ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಏರಿಯಾ ಆಗಿತ್ತು. ಹಾಗೇನೆ ಲಿಸ್ನರ್ಸ್ ಸಂಖ್ಯೆ ಕೂಡ ಬಹಳ ದೊಡ್ಡದು. ಈಗ ನ್ಯೂಸ್ ಆನ್ ಏರ್ ಆಪ್ ಬಂದಿರೋದ್ರಿಂದ ಒಂದು ಸಣ್ಣ ಕೇಂದ್ರದ ಕಾರ್ಯಕ್ರಮವನ್ನು ಕೂಡ ನಾವು ಕೇಳಬಹುದು. ಆದ್ರೆ ಅವಾಗಿನ್ನೂ ಆ ಎಲ್ಲ ತಂತ್ರಜ್ಞಾನ ಇರ್ಲಿಲ್ಲ. ಆದ್ರೆ ಜಾಸ್ತಿ ಕೇಳೋದು ನಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರ ಆಗಿತ್ತು. ಯಾಕಂದ್ರೆ ಟೆರಿಸ್ಟ್ರಿಯಲ್ ಟ್ರಾನ್ಸ್ಮಿಷನ್ ಅಂತ ಏನ್ ಕರಿತೀವಿ, ಅದ್ರ ಮುಖಾಂತರ ಆಕಾಶವಾಣಿ ಧಾರವಾಡ ಬಹುತೇಕ ಇಡೀ ರಾಜ್ಯ ಅಷ್ಟೇ ಅಲ್ಲ, ಮಹಾರಾಷ್ಟ್ರ ಆಮೇಲೆ ಆಂಧ್ರ ಈ ಎಲ್ಲ ಪ್ರದೇಶಗಳಿಗೂ ಕೂಡ ಕೇಳ್ತಾ ಇತ್ತು ಆ ಸಂದರ್ಭದಲ್ಲಿ. ಆ ನಂತರ ತಂತ್ರಜ್ಞಾನದ ಬದಲಾವಣೆಗಳಿಂದ, AM ಟ್ರಾನ್ಸ್ಮಿಟರ್ಗಳ ಕೊರತೆಯಿಂದ ಈಗ FM ಮೋಡ್ ನಲ್ಲಿ ಆಕಾಶವಾಣಿ ಧಾರವಾಡ ಕೂಡ ಪ್ರಸಾರ ಆಗ್ತಾ ಇದೆ. ಅದರ ಜೊತೆಗೆ ಸೈಮಲ್ ಕಾಸ್ಟ್ ಕೂಡ ಮಾಡ್ತಾ ಇದ್ದಾರೆ. ನೋಡ್ಬೇಕು, ಇನ್ನೂ ಬದಲಾವಣೆಗಳು ಆಗ್ತಾನೆ ಇರುತ್ತೆ. ಆದ್ರೆ ಈ ತಂತ್ರಜ್ಞಾನದ ಬದಲಾವಣೆ ಏನಾಗಿದೆ, ಅದರಿಂದ ಪ್ರಸಾರಕರಿಗೂ ಅನುಕೂಲ ಆಗಿದೆ, ಅದರ ಜೊತೆಗೆ ಕೇಳುಗರಿಗೂ ಅನುಕೂಲ ಆಗಿದೆ. ಆಕಾಶವಾಣಿ ಒಂದು ಸಾಂಸ್ಕೃತಿಕ ಕೇಂದ್ರ. ಸಾಹಿತ್ಯ, ಸಂಗೀತ, ಎಲ್ಲ ಕಲೆಗಳಿಗೆ ಇಂಬು ನೀಡುವಂತಹದ್ದು. ಇದು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ನೀಡಿದಂತಹ ಕೊಡುಗೆಯ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಆಕಾಶವಾಣಿ ಧಾರವಾಡ ಕೇಂದ್ರಕ್ಕೆ ಬಂದಾಗ ಇನ್ನೊಂದು ಸಂಗತಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೊಸಪೇಟೆ ಕೇಂದ್ರದಲ್ಲಿ ಕರ್ನಾಟಕ ಸಂಗೀತ ಹೆಚ್ಚು ಪ್ರಾಬಲ್ಯ ಹೊಂದಿತ್ತು. ಆ ಪರಿಸರದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಕರ್ನಾಟಕ ಸಂಗೀತಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇತ್ತು. ಧಾರವಾಡಕ್ಕೆ ಬಂದಾಗ ಇದೊಂದು ಹಿಂದೂಸ್ತಾನಿ ಸಂಗೀತದ ಬೆಲ್ಟು, ಹಿಂದೂಸ್ತಾನಿ ಸಂಗೀತದ ಕೇಂದ್ರ. ಹಿಂದೂಸ್ತಾನಿ ಸಂಗೀತದ ಬಗ್ಗೆನೂ ನನಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಆಯಿತು. 4 ವರ್ಷ ಹೊಸಪೇಟೆಯಲ್ಲಿದ್ದಾಗ ಕರ್ನಾಟಕ ಸಂಗೀತದ ಬಗ್ಗೆನೂ ಹೆಚ್ಚು ನನಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಆಯಿತು. ಯಾಕಂದರೆ ಸಂಗೀತ ಕಾರ್ಯಕ್ರಮಗಳನ್ನು ಕೂಡ ನಾವು ಅಲ್ಲಿ ಕವರ್ ಮಾಡ್ತಿದ್ವಿ ಮತ್ತು ರೆಕಾರ್ಡ್ ಕೂಡ ಮಾಡ್ತಿದ್ವಿ. ಸಂಗೀತದಲ್ಲಿ ಆಸಕ್ತಿ ಸಹಜವಾಗಿ ನನಗೆ ಬಂತು. ಧಾರವಾಡಕ್ಕೆ ಬಂದಾಗ ಹಿಂದೂಸ್ತಾನಿಯ ಮಹಾನ್ ಕಲಾವಿದರು ಇಲ್ಲಿದ್ದ ಕಾಲ. ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರು ಬೆಳಗಿನ ಕಾರ್ಯಕ್ರಮಕ್ಕೆ ನೇರ ಪ್ರಸಾರಕ್ಕೆ ಬರ್ತಾ ಇದ್ರು. ಆವಾಗ್ಲೇನೆ ನಾವು ಬೆಳಗಿನ ಡ್ಯೂಟಿಲಿ ಇರ್ತಾ ಇದ್ವಿ. ಗಂಗಜ್ಜಿಯ ಜೊತೆ ಕಳೆದ ಕ್ಷಣಗಳು ಈಗಲೂ ನನಗೆ ನೆನಪಿಗೆ ಬರ್ತದೆ. ಅವರು ನಾಳೆ ಅವರ ಕಾರ್ಯಕ್ರಮ ಇದೆ ಅಂದಾಗ ಹಿಂದಿನ ದಿವಸನೇ ನಾಳೆ ಬೆಳಗಿನ ಡ್ಯೂಟಿಗೆ ಮೇಡಮ್ ಬರ್ತಾರೆ ಅನ್ನೋದು ಏನೋ ಒಂದು ಕುತೂಹಲ, ಆಂಗ್ಸೈಟಿ ಕೂಡ ಇರ್ತಿತ್ತು. ಎಲ್ಲ ಸುಸೂತ್ರವಾಗಿ ನಡಿಬೇಕು, ದಿಗ್ಗಜರು ಬರ್ತಾರೆ. ಹೌದು, ಮತ್ತು ಅದು ಲೈವ್ ಬ್ರಾಡ್ಕಾಸ್ಟ್, ಯಾವುದೇ ಆಭಾಸ ಆಗದಂಗೆನೆ ಅದು 30 ನಿಮಿಷದ ಕಾರ್ಯಕ್ರಮ ಸುಗಮವಾಗಿ ನಡಿಬೇಕು ಅಂತ ಹೇಳಿ ಎಲ್ಲರದು ಡ್ಯೂಟಿ ಮೇಲೆ ಇರೋರ ಎಲ್ಲರದು ಖಯಾಲಿ ಅದೇ ಇರ್ತಿತ್ತು ಮತ್ತು ಆಸಕ್ತಿ ಆ ದಿಸೆಯಲ್ಲೇ ಇರ್ತಾ ಇತ್ತು. ಅದ್ರ ಜೊತೆಗೆ ಧಾರವಾಡ ಕೊಟ್ಟ ಇನ್ನೊಂದು ವಿಶಿಷ್ಟ ಅವಕಾಶ ಯಾವುದು ಅಂತಂದ್ರೆ 98ರಿಂದ ನಾನು ಕೊಂಕಣಿ ಕಾರ್ಯಕ್ರಮವನ್ನ ಸ್ವತಂತ್ರವಾಗಿ ಇಲ್ಲಿ ನಿರೂಪಿಸಲಿಕ್ಕೆ ಪ್ರಾರಂಭಿಸಿದೆ. ಆ ಮುಂಚೆ ಪ್ರಭಾ ಶ್ರೀರೂರ್ ಅವರು ನೋಡ್ತಾ ಇದ್ರು. ಆಮೇಲೆ ಮುಂಚೆ ಡಾಕ್ಟರ್ ಜ್ಯೋತ್ಸ್ನಾ ಕಾಮತ್ ಅವರು ಕಾರ್ಯಕ್ರಮವನ್ನ ಶುರು ಮಾಡಿದ್ದು ಈ ಕೇಂದ್ರದಲ್ಲಿ. ಅದನ್ನ ಮುಂದುವರಿಸಿಕೊಂಡು ಹೋಗುವ ಅವಕಾಶ, ಅಂದ್ರೆ ಈ ಕೇಂದ್ರದಿಂದ ನಿವೃತ್ತನಾಗುವವರೆಗೂ ಆ ಕಾರ್ಯಕ್ರಮವನ್ನ ನಾನು ಮಾಡ್ಕೊಂಡು ಬಂದೆ. ಆ ಕಾರ್ಯಕ್ರಮ ನನಗೊಂದು ವಿಶಿಷ್ಟ ಪ್ಲಾಟ್ಫಾರ್ಮ್ ಅನ್ನ ನಿರ್ಮಾಣ ಮಾಡಿಕೊಡ್ತು. ಡಾಕ್ಟರ್ ಚೇತನ್ ಕುಮಾರ್ ನಾಯಕ್ ಅವರು ನಿರ್ದೇಶಕರಾಗಿದ್ದಾಗ ಬಹಳಷ್ಟು ವಿಶಿಷ್ಟ ಕಾರ್ಯಕ್ರಮಗಳನ್ನ ಕೊಂಕಣಿ ಕಾರ್ಯಕ್ರಮದಲ್ಲಿ ನಾವು ಮಾಡಿದ್ವಿ. ಯಾಕಂದ್ರೆ ಅವರು ಕೂಡ ಕೊಂಕಣಿ ಕಾರ್ಯಕ್ರಮವನ್ನ ಒಂದು ಕಾಲದಲ್ಲಿ ನಿರ್ಮಾಣ ಮಾಡಿದವರು ಮತ್ತೆ ಕೊಂಕಣಿ ಭಾಷಿಕರು ಆಗಿದ್ದು ಕೂಡ ನನಗೆ ಅವರು ಬೆಂಬಲವಾಗಿ ನಿಂತರು. ಬಹಳಷ್ಟು ಕಾರ್ಯಕ್ರಮಗಳನ್ನ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ನಾವು ಹೋಗಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಧ್ವನಿಮುದ್ರಣ ಮಾಡ್ಕೊಂಡು ಬಂದು ಇಲ್ಲಿ ಪ್ರಸಾರ ಮಾಡಿದ್ವಿ. ಇನ್ನೊಂದು ವಿಶಿಷ್ಟ ಸಂಗತಿ ಅಂತಂದ್ರೆ ಕೊಂಕಣಿ ಕಾರ್ಯಕ್ರಮವನ್ನ ನಿರಂತರವಾಗಿ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರ ಮಾಡಿದ್ದಕ್ಕೆ
ಹೊರಗಡೆಯ ಒಂದು ಸಂಸ್ಥೆ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಈ ಪ್ರಸಾರ ಸೇವೆಯನ್ನ ಗುರುತಿಸಿ ನನಗೆ ಯುವ ಪುರಸ್ಕಾರವನ್ನು ಕೂಡ ನೀಡಿತು. ನಿಜಕ್ಕೂ ಅಭಿನಂದನಾರ್ಹ ಕಾರ್ಯ ಇದು. ಅಂದ್ರೆ ಒಂದು ಸಾಂಸ್ಕೃತಿಕ ಕೇಂದ್ರಕ್ಕೆ ಮಾಡಿದಂತಹ ಒಂದು ಸೇವೆಯನ್ನ ಪರಿಗಣಿಸಿ, ಅದು ಕೂಡ ಒಂದು ಸರ್ಕಾರದ ಒಂದು ಸಂಸ್ಥೆ, ಅದು ನಿಮ್ಮನ್ನ ಗುರುತಿಸಿದ್ದು ಸಂತೋಷದ ಸಂಗತಿ. ಅದು ನನಗೆ ಬಹಳ ಖುಷಿ ಕೊಟ್ಟ ಸಂಗತಿ. ಯಾಕಂತಂದ್ರೆ ನಾವು ನಮ್ಮ ಡ್ಯೂಟಿಯಾಗಿ ಇದನ್ನ ಮಾಡ್ಕೋತಾ ಬರ್ತೀವಿ, ನಮ್ಗೆ ಅದು ಖುಷಿ ಕೊಡ್ತಾ ಇರಬಹುದು, ಆದ್ರೆ ಮೂಲಭೂತವಾಗಿ ಅದೊಂದು ಕರ್ತವ್ಯ ಅಂತೇಳಿ ನಾವು ಕಾರ್ಯಕ್ರಮವನ್ನ ಮಾಡ್ಕೋತಾ ಬಂದಿದ್ದು, ಒಂದು ಅಕಾಡೆಮಿ ಗುರುತಿಸಿ ನನಗೆ ಗೌರವಿಸಿದ್ದು ನಿಜವಾಗ್ಲೂ ನನಗೆ ಬಹಳ ಖುಷಿಯನ್ನು ತಂದುಕೊಡ್ತು. ಯಾವ್ಯಾವ ಕಾರ್ಯಕ್ರಮ ಸರಣಿಗಳನ್ನ ಮಾಡಿದ್ರಿ, ನಿಮಗ ಖುಷಿ ಕೊಟ್ಟದ್ದು? ಬಹಳಷ್ಟು ಸರಣಿ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೀನಿ. ಕೆಲವೊಂದು ಕಾರ್ಯಕ್ರಮಗಳನ್ನ ನಾನೇ ರೂಪಿಸಿದ್ದೀನಿ, ಬೇರೆಯವರು ಕೂಡ ರೂಪಿಸಿದ ಕಾರ್ಯಕ್ರಮಗಳನ್ನ ನಾನು ನಿರ್ಮಾಣ ಮಾಡಿದ್ದೀನಿ. ಹೀಗಾಗಿ ಬಹಳಷ್ಟು ಸರಣಿಗಳಲ್ಲಿ ಭಾಗವಹಿಸಿದ್ರಲ್ಲಿ ನಾನು ಮೊಟ್ಟ ಮೊದಲ ಒಂದು ಸರಣಿ ಕಾರ್ಯಕ್ರಮವನ್ನ ಮಾಡಿದ್ದು ಕಾನೂನು ಸಲಹೆ ಬಗ್ಗೆ. ಸ್ಥಳೀಯ ಕಾನೂನು ಕಾಲೇಜ್ ಅಂತ ಅದನ್ನ ಪ್ರಾಯೋಜಕತ್ವದಲ್ಲಿ ಅದನ್ನ ಶುರು ಮಾಡಿದ್ವಿ. ಅದಕ್ಕೆ ತುಂಬಾ ಶ್ರಮ ಪಟ್ವಿ ಅದನ್ನ. ಯಾಕಂದ್ರೆ ಕಾನೂನು ಅನ್ನೋದು ಕೆಲವರ ದೃಷ್ಟಿಯಲ್ಲಿ ಅದೊಂದು ಕಗ್ಗಂಟು. ಜನಸಾಮಾನ್ಯರಿಗೆ ಕಾನೂನು ಏನು ಅಂತ ಅರ್ಥ ಆಗಬೇಕು ಮತ್ತು ಜನಸಾಮಾನ್ಯರಿಗೆ ಅದರ ಕೆಲವೊಂದು ಮೂಲಭೂತ ಸಂಗತಿಗಳನ್ನ ತಿಳಿಸಿಕೊಡ್ಬೇಕು, ಅದು ಜನಮಾನಸದಲ್ಲಿ ಮುಟ್ಟಬೇಕು ಅನ್ನೋ ಉದ್ದೇಶದಿಂದ ಕಾನೂನು ಸಲಹೆ ಕಾರ್ಯಕ್ರಮವನ್ನ ರೂಪಿಸಿದ್ವಿ, ಪ್ರಸಾರ ಮಾಡಿದ್ವಿ. ಅದೊಂದು ಅದ್ಭುತ ಯಶಸ್ಸನ್ನ ಕಂಡುಕೊಳ್ತು. ಜನರಿಂದ ಉತ್ತಮ ಪ್ರತಿಕ್ರಿಯೆ ಕೂಡ ದೊರೆಯಿತು. ಹೌದು. ಅದರ ನಂತರ ಸಿ ಯು ಬೆಳ್ಳಕ್ಕಿಯವರ ಸಾರಥ್ಯದಲ್ಲಿ ವೀರಗಾಥೆ ಅಂತೇಳಿ ಒಂದು ಸರಣಿ ಕಾರ್ಯಕ್ರಮ ನಾವು ಮಾಡಿದ್ವಿ. ಸೇನೆಯಲ್ಲಿ ಸೇವೆ ಸಲ್ಲಿಸಿದ ಬಹಳಷ್ಟು ಸೇವಾ ನಿವೃತ್ತರನ್ನ ಗುರುತಿಸಿ, ಹಿರಿಯ ಅಧಿಕಾರಿಗಳನ್ನ ಧ್ವನಿಮುದ್ರಿಸಿ, ಬೇರೆ ಬೇರೆ ಯುದ್ಧಗಳಲ್ಲಿಯ ಅವರ ಅನುಭವಗಳನ್ನ, ವಿಶಿಷ್ಟ ಸಂಗತಿಗಳನ್ನ ಗುರುತಿಸಿ ಆ ಸರಣಿ ಕಾರ್ಯಕ್ರಮವನ್ನ ಮಾಡಿದ್ವಿ. ಅದು ಕೂಡ ಒಂದು ಅದ್ಭುತ ಸರಣಿಯಾಗಿ ಮೂಡಿಬಂತು. ಬಹಳಷ್ಟು ಪ್ರತಿಕ್ರಿಯೆ ನಮಗೆ ಸಿಕ್ಕಿದ್ದು. ಅದೊಂದು ಬಹಳ ವಿಶಿಷ್ಟ ನೆನಪು ನನಗೆ. ಸೇನೆ ಬಗ್ಗೆ ತಿಳ್ಕೊಳ್ಳೋದು ಮತ್ತ ಅವರನ್ನ ಕರೆಯೋದು, ಅವರ ಅನುಭವಗಳನ್ನ ನಮ್ಮ ಜನಸಾಮಾನ್ಯರೊಂದಿಗೆ ಹಂಚಿಕೊಳ್ಳೋದು ನಿಜಕ್ಕೂ ಒಂದು ರೋಚಕ ಅನುಭವ ಅದು. ಹೌದು. ಯಾಕಂತಂದ್ರೆ ಈ ದೇಶದಲ್ಲಿ ಇಬ್ಬರು ವ್ಯಕ್ತಿಗಳು ತುಂಬಾ ಮುಖ್ಯ ಆಗ್ತಾರೆ. ಒಬ್ಬ ರೈತ, ಒಬ್ಬ ಸೈನಿಕ. ಅವರ ಅನುಭವಗಳು, ಅವರ ಕಷ್ಟ ನಷ್ಟಗಳು ಅವರಿಗೆ ಗೊತ್ತು ಹೊರತು ಬೇರೆಯವರಿಗೆ ಗೊತ್ತಾಗೋದಿಲ್ಲ. ರೈತ ಕೆಲಸ ಮಾಡಿದ್ರೆ ನಾವೆಲ್ಲ ಊಟ ಮಾಡ್ಲಿಕ್ಕಾಗ್ತದೆ, ಸೈನಿಕ ಕೆಲಸ ಮಾಡಿದ್ರೆ ನಾವು ನೆಮ್ಮದಿಯಿಂದ ನಿದ್ದೆ ಮಾಡ್ಲಿಕ್ಕಾಗ್ತದೆ. ಈ ಕನ್ಸೆಪ್ಟ್ ಅನ್ನ ಇಟ್ಕೊಂಡು ಆ ಸರಣಿಯನ್ನ ನಾವು ನಿರೂಪಣೆ ಮಾಡಿದ್ವಿ. ಬೆಳ್ಳಕ್ಕಿಯವರು ಅದಕ್ಕೆ ತುಂಬಾ ಬೆಂಬಲವನ್ನ ನನಗೆ ಕೊಟ್ರು. ಬಹಳ ಸಂತೋಷ ಆಯಿತು ಆ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ನನಗೆ. ಆಮೇಲೆ ಆಕಾಶವಾಣಿ ಸಂಗೀತ ಸಮ್ಮೇಳನ, ಹಿಂಗೆಲ್ಲ ಅನೇಕ ಕಾರ್ಯಕ್ರಮಗಳನ್ನು ಕೂಡ ನೀವು ಅವಾಗ ಮಾಡಿದ್ರಿ. ರೇಡಿಯೋ ಹಬ್ಬ ಅಂತ ಬಂದಿತ್ತು. ಆಕಾಶವಾಣಿ ಹಬ್ಬದ್ದು ನೆನಪುಗಳೇ ವಿಶಿಷ್ಟ. ಯಾಕಂತಂದ್ರೆ ಅದನ್ನ ನಿಜವಾಗ್ಲೂ ಒಂದು ಹಬ್ಬದ ತರಾನೇ ನಾವು ಆಚರಣೆ ಮಾಡಿದ್ವಿ. ಬೇರೆ 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 ಸ್ಥಳಗಳಲ್ಲಿ ಅಲ್ಲಿಯ ಸ್ಥಳೀಯ ಸಂಘ ಸಂಸ್ಥೆಗಳು, ಸ್ಕೂಲು ಕಾಲೇಜುಗಳು ಆ ತಂಡಗಳನ್ನ ಗುರುತಿಸಿ ಅವರ ಮುಖಾಂತರ ಕಾರ್ಯಕ್ರಮವನ್ನ ನಿರ್ಮಿಸಿ ಅಲ್ಲಿಯ ಸ್ಥಳೀಯ ಸ್ಟೇಜ್ ಮೇಲೆ ಅದರ ಪ್ರದರ್ಶನ ಮಾಡಿ, ಅದರ ನಂತರ ಅದನ್ನ ಧ್ವನಿಮುದ್ರಣವನ್ನು ತಗೊಂಡ್ಬಂದು ಅದನ್ನ ಪ್ರಸಾರ ಮಾಡಿದ್ದು ಕೂಡ ಒಂದು ವಿಶಿಷ್ಟ ಅನುಭವ. ಅದರಿಂದ ಆಕಾಶವಾಣಿಗೂ ಮತ್ತು ಜನರಿಗೂ ಒಂದು ಸೇತುವೆ ನಿರ್ಮಾಣ ಆಯಿತು. ಮೂಲ ಉದ್ದೇಶ ಅದೇ. ಆದ್ರೆ ಈ ಬದಲಾದ ಕಾಲಮಾನದಲ್ಲಿ ರೇಡಿಯೋದಿಂದ ಜನಗಳು ದೂರ ಹೋಗ್ತಾ ಇದ್ದಾರೆ, ಅಥವಾ ಬೇರೆ ಬೇರೆ ಮಾಧ್ಯಮಗಳು ಜನರನ್ನ ನಮ್ಮಿಂದ ಸೆಳೀತಾ ಇವೆ ಅನ್ನೋ ಸಂದರ್ಭದಲ್ಲಿ ಆಕಾಶವಾಣಿ ಹಬ್ಬ ಬಹಳಷ್ಟು ಪ್ರಯೋಜನವನ್ನ ಈ ಸಂಸ್ಥೆಗೆ ತಂದುಕೊಡ್ತು. ಆ ಕಾಲದಲ್ಲಿ ತಾವು ಆಕಾಶವಾಣಿ ಒಳಗ ಸುಮಾರು 3 ದಶಕಗಳ ಕಾಲ ಕಾರ್ಯ ಮಾಡಿದವರು. ಅವಾಗ ಆಕಾಶವಾಣಿ ಹೆಂಗಿತ್ತು, ಈಗ ಹೆಂಗನಿಸ್ತದ? ಆಕಾಶವಾಣಿಯಲ್ಲಿ ಮೂಲಭೂತವಾಗಿ ಏನು ಬದಲಾವಣೆ ಆಗಿಲ್ಲ. ಅದರ ಕಾರ್ಯಕ್ರಮದ ಗುಣಮಟ್ಟದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಅಂದ್ರೆ ಗುಣಮಟ್ಟ ಎಂದು ಇಲ್ಲಿ ಕ್ಷತಿಗೊಂಡಿಲ್ಲ, ಗುಣಮಟ್ಟ ಇನ್ನೂ ಹೆಚ್ಚಾಗ್ತಾನೆ ಇದೆ. ಯಾಕಂತಂದ್ರೆ ಬಹುಜನ ಸುಖಾಯ ಬಹುಜನ ಹಿತಾಯ ಅನ್ನೋ ಮೂಲ ಉದ್ದೇಶದೊಂದಿಗೆ ಈ ಸಂಸ್ಥೆ ನಡ್ಕೊಂಡು ಬರ್ತಾ ಇರೋದು. ಜನರಿಗೆ ಏನು ಬೇಕು, ಏನು ಕೊಡಬೇಕು ಮತ್ತು ಏನು ಕೊಡಬಾರ್ದು ಅನ್ನುವ ಒಂದು ಮಿತಿಯನ್ನ ಇಟ್ಕೊಂಡು ಕಾರ್ಯಕ್ರಮವನ್ನ ಯಾವಾಗ್ಲೂ ಪ್ರಸಾರ ಮಾಡ್ಕೊಂಡು ಬರ್ತಾ ಇದೆ. ಅದೇ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಆದ್ರೆ ಬದಲಾವಣೆ ಅಂತಂದ್ರೆ ತಂತ್ರಜ್ಞಾನ ಅನ್ನೋದು ಬಹಳ ಚೆನ್ನಾಗಿ ಈ ಆಕಾಶವಾಣಿ ಸಂಸ್ಥೆಯನ್ನ ಬೆಳೆಸ್ತಾ ಇದೆ, ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದೆ. ಕೊರತೆ ಅಂದ್ರೆ ಜನರ ಕೊರತೆ ಬಹಳ ಇದೆ. ಈ ಬದಲಾವಣೆಯ ಕಾಲಘಟ್ಟದಲ್ಲಿ ಇಲ್ಲಿಯ ಎಲ್ಲ ಕೇಂದ್ರಗಳಲ್ಲಿ ಕೂಡ ಜನರ ಕೊರತೆ ಎದ್ದು ಕಾಣ್ತಾ ಇದೆ. ಅದ್ರ ಜೊತೆಗೆ ಅಂದ್ರೆ ಕೆಲಸ ಮಾಡುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಔಟ್ಸೋರ್ಸಿಂಗ್ ಜಾಸ್ತಿ ಆಗ್ತಾ ಇದೆ. ಅದು ಅನಿವಾರ್ಯವೂ ಕೂಡ. ಯಾಕಂತಂದ್ರೆ ಇದೊಂದು ಈ ಸಂಗತಿ ಈ ಸಂಸ್ಥೆಗಷ್ಟೇ ಸೀಮಿತವಾಗಿಲ್ಲ. ಬಹಳಷ್ಟು ಸಂಸ್ಥೆಗಳಿಗೂ ಹೆಚ್ಚಾಗಿ ಈಗ ಔಟ್ಸೋರ್ಸಿಂಗ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಆಕಾಶವಾಣಿ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಆದ್ರೆ ಅದರಿಂದ ಈ ಸಂಸ್ಥೆಯ ಕಾರ್ಯಕ್ರಮದ ಗುಣಮಟ್ಟದಲ್ಲಿ ಏನಾದ್ರೂ ಕೊರತೆ ಆಗಿದೆಯಾ ನೀವೇನಾದ್ರೂ ಪ್ರಶ್ನೆ ಮಾಡಿದ್ರೆ ಖಂಡಿತವಾಗ್ಲೂ ಕೊರತೆಯಾಗಿಲ್ಲ. ಯಾಕಂತಂದ್ರೆ ಯಾವಾಗ್ಲೂ ಕೂಡ ತನ್ನ ಮೂಲಭೂತ ಹಿತಗಳನ್ನ ಅದರ ಗುಣಮಟ್ಟವನ್ನ ಕಾಯ್ಕೊಂಡು ಬಂದಿದೆ. ಮತ್ತು ಮೂಲ ಸಂಗತಿಗಳು ಏನು, ಆಕಾಶವಾಣಿಯ ಕಾರ್ಯಕ್ರಮ ಅಂದ್ರೆ ಇದು ಸಂಸ್ಕೃತಿಯ ದೃಷ್ಟಿಯಲ್ಲಾಗಲಿ, ಸತ್ಯದ ಭಾಷೆ
ಮತ್ತು ಸತ್ಯದ ದೃಷ್ಟಿಯಲ್ಲಿ ನೀವು ಆಲೋಚನೆ ಮಾಡಿದ್ರೆ ಯಾವಾಗಲೂ ಆಕಾಶವಾಣಿ ಸತ್ಯ ಸಂಗತಿಗಳನ್ನೇ ಪ್ರಸಾರ ಮಾಡಿಕೊಂಡು ಬಂದಿದೆ. ಯಾವುದೇ ಸೆನ್ಸಿಟೈಸೇಷನ್ ಯಾವಾಗಲೂ ಮಾಡಿಲ್ಲ, ವೈಭವೀಕರಣ ಇರೋದಿಲ್ಲ. ಯಾವುದೇ ಸಂಗತಿಯ ವೈಭವೀಕರಣ ಯಾವ ಕಾರ್ಯಕ್ರಮದಲ್ಲೂ ಆಕಾಶವಾಣಿ ಮಾಡಿಕೊಂಡು ಬರಲಿಲ್ಲ, ವಸ್ತು ಸ್ಥಿತಿಯನ್ನೇ ಹೇಳ್ತಾ ಬಂದಿದೆ. ಹೀಗಾಗಿ ಆಕಾಶವಾಣಿ ಎಂದು ಜನರಿಗೆ ಬೇಕಾದಂತ ಜನರ ವಾಣಿಯಾಗಿಯೇ ಉಳ್ಕೊಳ್ಳುತ್ತೆ. ಕೊನೆಯದಾಗಿ ನಮ್ಮ ಶ್ರೋತೃಗಳಿಗೆ ತಮ್ಮ ಆಕಾಶವಾಣಿ ಅನುಭವದ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಬಹುಶಃ ಆಕಾಶವಾಣಿ ನನ್ನನ್ನ ಎಷ್ಟು ಬೆಳೆಸ್ತೋ ಅದಕ್ಕಿಂತ ಹೆಚ್ಚಾಗಿ ನನ್ನನ್ನ ಬೆಳೆಸ್ತವರು ಕೇಳುಗರು. ಇದು ನನಗೊಬ್ಬನಿಗೆ ಸಂಬಂಧಪಟ್ಟ ಮಾತಲ್ಲ, ಇದು ಎಲ್ಲರಿಗೂ, ನಿಮಗೂ ಕೂಡ, ಎಲ್ಲರಿಗೂ ಕೂಡ, ಎಲ್ಲ ಪ್ರಸಾರಕರಿಗೂ ಬೇಕಾಗಿರೋದು ಒಂದು ಕಿವಿ. ಕೇಳುವವರು ಬೇಕು. ನಾವು ಮಾತಾಡ್ತೀವಿ, ಕಾರ್ಯಕ್ರಮವನ್ನ ಪ್ರಸಾರ ಮಾಡ್ತೀವಿ, ಕೇಳುವವರು ಬೇಕಲ್ಲ. ಕೇಳಿ ಸ್ಪಂದಿಸುವವರು ಬಹಳ ಮುಖ್ಯ ಆಗ್ತಾರೆ. ಆ ದಿಸೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೇಳಿದಾಗ ಪತ್ರ ಬರೆಯೋರು, ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಮೆಸೇಜ್ ಮಾಡೋರು, ಅವರು ಬಹಳ ಮುಖ್ಯ ಆಗ್ತಾರೆ ಯಾವಾಗ್ಲೂ. ಯಾಕಂದ್ರೆ ಪ್ರತಿಕ್ರಿಯೆಯೇ ಇಲ್ಲ ಅಂದಾಗ ನೀವೇನ್ ಮಾಡ್ತೀರಿ? ಹಾಡಿದ್ದ ಹಾಡು ಕಿಸ್ವಾಯಿ ದಾಸ ಅನ್ನೋ ತರ ಆಗ್ಬಿಡತ್ತೆ ಸಂಗತಿ. ದ್ವಿಮುಖ ಇದ್ದಾಗ ಮಾತ್ರ ಒಂದು ಅರ್ಥ ಇರ್ತದೆ. ಯಾವಾಗ್ಲೂ ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಬೇಕು. ಹೀಗಾಗಿ ಕೇಳುಗರು ಬಹಳ ಮುಖ್ಯ ಆಗ್ತಾರೆ. ಕೇಳುಗರು ಯಾವಾಗ್ಲೂ ನನಗೆ ಬೆಂಬಲವಾಗಿ ನಿಂತವರು, ಸಲಹೆ ಸೂಚನೆಗಳನ್ನು ನೀಡಿದವರು, ತಪ್ಪು ಮಾಡಿದಾಗ ಕೂಡ ಕಿವಿ ಮಾತನ್ನ ಹೇಳಿದ್ದಾರೆ, ಅದನ್ನ ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಆಕಾಶವಾಣಿ ದ್ವಿಮುಖ ವಾಹಿನಿಯಾಗಿ ಕಾರ್ಯ ಮಾಡ್ತಾ ಇದ್ದಾಗ ತಾವು ಕೆಲಸ ಮಾಡಿರಿ. ಹೌದೌದು. ಯಾಕಂತಂದ್ರೆ ನಂತರದ ದಿನಗಳಲ್ಲಿ, ಅದು ಇತ್ತೀಚಿನ ದಿನಗಳಲ್ಲಿ ಆಕಾಶವಾಣಿ ಯಾವಾಗಲೂ 2-way ಬ್ರಾಡ್ಕಾಸ್ಟ್ ಕೂಡ ಆಯ್ತು. ಅಂದ್ರೆ ಇಂಟರಾಕ್ಟಿವ್ ಕಾರ್ಯಕ್ರಮಗಳು ಜಾಸ್ತಿ ಆಗ್ತಾ ಹೋದ, ಫೋನ್ ಇನ್ ಕಾರ್ಯಕ್ರಮಗಳು ಇವು ಜಾಸ್ತಿ ಆಗ್ತಾ ಬಂದ ಹಾಗೆ ಈಗಂತೂ ಎಲ್ಲ ಕೇಂದ್ರಗಳು, ಈಗ ನಮ್ಮ ಕೇಂದ್ರಗಳ ಜೊತೆ ಪ್ರೈವೇಟ್ FM-ಗಳು ಕೂಡ ಹೆಚ್ಚು ಹೆಚ್ಚು ಕಾರ್ಯನಿರ್ವಹಿಸ್ತಾ ಇರುವಾಗ ನಾವು ಕೂಡ ಸ್ಪರ್ಧೆಯಿಂದ ಎದುರಿಸ್ತಾ ಇದ್ದೀವಿ. ಹೌದು, ಸ್ಪರ್ಧೆ ಬೇಕು. ಆ ಸ್ಪರ್ಧೆಯಿಂದ ಯಾವತ್ತೂ ಆಕಾಶವಾಣಿ ಕುಂಠಿತಗೊಂಡಿಲ್ಲ. ನಾವು ಕೂಡ ಎಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳದೆ ಹೆಚ್ಚು ಹೆಚ್ಚು ನೇರವಾದ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡಿದ್ವಿ. ಅದರಿಂದ ಕೂಡ ಕೇಳುಗರ ಬೆಂಬಲ ಹೆಚ್ಚಾಗಿದೆ, ಕೇಳುಗರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಬಹಳಷ್ಟು ಜನ ಆಯ್ಕೆ ಮಾಡಿಕೊಂಡು, ಅದರಲ್ಲೂ ಕಾರಲ್ಲಿ ಪ್ರಯಾಣಿಸುವ ಜನರು ಆಕಾಶವಾಣಿಯನ್ನ ಕೇಳ್ತಾ ಹೋಗ್ತಾರೆ. ಯಾಕಂತಂದ್ರೆ ಯಾವುದೇ ಆಡಂಬರ, ಅಬ್ಬರ, ಶಬ್ದ ಇಲ್ಲದ ಕಾರ್ಯಕ್ರಮಗಳು ನಮ್ಮದಾಗಿರೋದ್ರಿಂದ ಅವರು ಒಂದು ಸುಕೂನಾಗಿ, ಅಂದ್ರೆ ಶಾಂತವಾಗಿ ಕಾರ್ಯಕ್ರಮವನ್ನ ಕೇಳ್ಕೊಳ್ತಾ ಪ್ರಯಾಣ ಮಾಡ್ತಾ ಇರ್ತಾರೆ. ಆ ಅನುಭವ ಕೂಡ ನನಗೆ ಬಂದಿದೆ. ಅದನ್ನ ಸಂಗತಿಯನ್ನು ಕೂಡ ಬಹಳಷ್ಟು ಕೇಳುಗರು ನನ್ನ ಜೊತೆ ಹಂಚಿಕೊಂಡಿರೋದ್ರಿಂದ ಆ ಸಂಗತಿಯನ್ನು ಮಾತ್ರ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ದೃಶ್ಯ ಮಾಧ್ಯಮ, ಸಾಮಾಜಿಕ ಜಾಲತಾಣಗಳು ಎಷ್ಟೆಲ್ಲಾ ಬಂದರೂ ಕೂಡ ಈ ಶ್ರವ್ಯ ಮಾಧ್ಯಮ ಜನರೊಂದಿಗೆ ಯಾವತ್ತೂ ಸಂತೋಷವನ್ನ ನೀಡ್ತಾ, ಮಾಹಿತಿ, ಮನರಂಜನೆ, ಶಿಕ್ಷಣವನ್ನ ನೀಡ್ತಾ ಮುಂದುವರಿತದ ಅನ್ನೋದು ತಮ್ಮ ಅಭಿಪ್ರಾಯ? ಖಂಡಿತವಾಗ್ಲು. ಯಾಕಂತಂದ್ರೆ ನಾ ಹೇಳಿದ್ನಲ್ಲ, ಆಕಾಶವಾಣಿ ಯಾವಾಗ್ಲೂ ಜನರಿಗೆ ಏನು ಬೇಕು ಅನ್ನೋದನ್ನ ಪ್ರಸಾರ ಮಾಡತ್ತೆ. ಬೇರೆ ಯಾವುದೇ ಕಮರ್ಷಿಯಲ್ ಕಂಟೆಂಟ್ ಅದು ಇರತ್ತೆ ಎಲ್ಲ ಕೇಂದ್ರಗಳಲ್ಲೂ, ಎಲ್ಲ ಮಾಧ್ಯಮದಲ್ಲೂ, ಎಲ್ಲ ವಾಹಿನಿಯಲ್ಲೂ ಕಮರ್ಷಿಯಲ್ ಅನ್ನೋದು ಬಹಳ ಮುಖ್ಯ ಆಗಿದೆ. ಆಕಾಶವಾಣಿಗೂ ಕಮರ್ಷಿಯಲ್ ಬೇಕು. ಆದ್ರೆ ಕಮರ್ಷಿಯಲ್ಗೋಸ್ಕರ ಎಲ್ಲಿಯೂ ಕೂಡ ನಾವು ಮೂಲಭೂತ ಉದ್ದೇಶವನ್ನ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಹೀಗಾಗಿ ಕಾಂಪ್ರಮೈಸ್ ಮಾಡ್ಕೊಳ್ದೆ ಇರೋದ್ರಿಂದ ಖಂಡಿತವಾಗ್ಲೂ ಇನ್ನೂ 100 ವರ್ಷಗಳ ಕಾಲ ಈ ಸಂಸ್ಥೆ ಇರತ್ತೆ, ಮುಂದುವರಿಸಿಕೊಂಡು ಹೋಗತ್ತೆ. ಬಹಳ ಒಳ್ಳೆಯ ಮಾತು. ಆಕಾಶವಾಣಿಯೊಳಗ ಸಾರ್ಥಕ ಕಾರ್ಯ ಮಾಡಿದವರು ತಮ್ಮ ಅನುಭವಗಳನ್ನ ಇಷ್ಟೊತ್ತು ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡಿರಿ. ಎಲ್ಲರ ಪರವಾಗಿ ತಮಗ ಧನ್ಯವಾದಗಳು. ನಮಸ್ಕಾರ. ನಿಮಗೂ ಕೂಡ ಈ ಒಂದು ಅವಕಾಶವನ್ನ ನನಗೆ ನೀಡಿ ನನ್ನ ಅನುಭವಗಳನ್ನ, ನನ್ನ ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ರಿ. ಎಲ್ಲ ಮಿತ್ರರಿಗೂ ಧನ್ಯವಾದಗಳು. ನಮಸ್ಕಾರ. ಇಲ್ಲಿಯವರೆಗೆ ಆಕಾಶವಾಣಿಯ ವಿಶ್ರಾಂತ ಕಾರ್ಯಕ್ರಮ ಅಧಿಕಾರಿ ಅರುಣ್ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಮಾಯಾ ರಾಮನ್, ಸಂಕಲನ ನವೀನ್ ಮಹಾಲೆ. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಬಾನುಲಿಯ ಭಿತ್ತಿಯಿಂದ